ಏನಂತ ಹೇಳಿ ನಿಮ್ಮ ಕ್ಯೂರಿಯಾಸಿಟಿ ಕೇಳ್ತಾನೆ ಇರ್ತೀರ ಇವತ್ತೆಲ್ಲ, ಕ್ವಶನ್ ಮೇಲೆ ಕ್ವಶನ್ನು. ಬಟ್ ಖುಷಿ ಅನಿಸುತ್ತೆ ನಿಮ್ಮ ಬಗ್ಗೆ, ನಿಜವಾಗ್ಲು ಪ್ರೊಡ್ಯೂಸರ್ ಬಗ್ಗೆ ಕಾಳಜಿ. ಸರ್ ದುಡ್ಡು ಬಂತ, ಸರ್ ಎರಡೆರಡು ಪಿಕ್ಚರ್ ರಿಲೀಸ್ ಆಗ್ತಿದೆ, ನಿಮ್ಮ ಕತೆ ಏನು, ನಿಮ್ಗೆ ಅದಂತೂ ಚೆನ್ನಾಗಿ ಗೊತ್ತಾಗಿದೆ. ಯಾಕಂದರೆ ನಿರ್ಮಾಪಕರಿದ್ದರೆ, ಇಂಡಸ್ಟ್ರಿ ಇದ್ದರೆ ನೀವು ಇರ್ತೀರ, ನಾವು ಇರ್ತೀವಿ, ಎಲ್ಲರೂ ಇರ್ತಾರೆ. ಗುಡ್, ವೆರಿ ಗುಡ್. ಅದಕ್ಕೆ ಎಲ್ಲರನ್ನ ಕೇಳ್ಕೊಳ್ಳೋದು ಒಂದೇ ಏನಂದರೆ, ಖಂಡಿತ ಯಾಕಂದರೆ ಹೇಳಿ ರಿವ್ಯೂಸ್ ಬರಬೇಕು. ಆ್ಯಕ್ಚುಲಿ ಸಿನಿಮಾಗಳ ಬಗ್ಗೆ ಖಂಡಿತ ಬರಬೇಕು, ಅದು ಭಾಳ ಒಳ್ಳೆಯದು. ಏನು ಹೇಳಿ, ಅಲ್ಲಿ ಇಲ್ಲಿ ನಮ್ಮನ್ನು ಕಾಲು ಹೇಳೋದು, ಇದು ಸರಿ ಇಲ್ಲ, ತಪ್ಪು ಅಂತ ಹೇಳಬೇಕು. ಬಟ್ ಅದೇ ಆ್ಯಕ್ಚುಲಿ ಏನೋ ಒಂದು ಇದು ಹಾಳು ಮಾಡೋ ಥರ ಆಗಬಾರ್ದು. ಆ್ಯಕ್ಚುಲಿ ಏನು ಹೇಳಿ, ಆ ಒಂದು ಇದು ಎಲ್ಲರಿಗೂ ಬೇಕು ಆ್ಯಕ್ಚುಲಿ, ಅಲ್ವಾ? ಏನು ಹೇಳಿ, ಇವಾಗ ನನ್ನ ರಿವ್ಯೂನೇ ಜನಗಳ ರಿವ್ಯೂ. ನಾನು ಹೇಳಿದ್ನಲ್ಲ ಎ ಪಿಕ್ಚರ್ದು ಅಷ್ಟಿಷ್ಟೆಲ್ಲ ಬೈದಿರೋದು ನಮಗೆ. ನನಗೆ ಅನ್ನಿಸ್ತು ಯಾಕಾರ ಪಿಕ್ಚರ್ ಮಾಡೋಕ್ಕೂ ಅಂತ. ನೀವು ನಂಬಲ್ಲ, ಈ ಮಾಸ್ ಜನಕ್ಕೆ ಪಿಕ್ಚರ್ ತೋರಿಸ್ರೆ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ನಾನು ಒಂದು 15-20 ಜನ ನನಗೆ ಗೊತ್ತಿಲ್ಲದೇನೆ, ಯಾರೋ ಆಟೋ ಡ್ರೈವರ್ಸು, ಒಂದಷ್ಟು ಜನ ವರ್ಕರ್ಸು, ಅವ್ರನ್ನ ಕರೆಸ್ಬಿಟ್ಟು ನಾನು ಕರೆದಿರೋದಲ್ಲ ನೀನೇ ತೋರಿಸುವಂಥ ಪಿಕ್ಚರ್ ತೋರಿಸಿ ನನ್ನ ಫ್ರೆಂಡ್ ಒಬ್ಬನಿಗೆ ಅವನ ಹತ್ರ ಒಪಿನಿಯನ್ ಕೇಳಿದೆ. ಅವನಿಗೆ ತಲೆ ಕೆರ್ಕೊಂಬಂದ, ಏನು ಇವ್ರಿಗೆಲ್ಲ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಅಂದರೆ, ಉಪ್ಪಿ ಯಾಕಮ್ಮ ಈ ಥರ ಸಿನಿಮಾ ಮಾಡಿದ್ಯಾ ಅಂತ ಕೇಳಿದ್ರು. ಏನಂತೀರಾ? ಒಂದು ಹೇಳ ನಿಮಗೆ ಸತ್ಯ, ನನ್ನ ಪ್ರಕಾರ ಆಡಿಯನ್ಸ್ ಯಾವತ್ತೂ ತಪ್ಪೇ ಮಾಡಲ್ಲ. ನನ್ನ ಪ್ರಕಾರ ಅವರು ಯಾವತ್ತೂ ಅಲ್ಟಿಮೇಟ್ ಜಡ್ಜ್. ಅವ್ರ ಕಡೆಯಿಂದ ಬರೋ ಇದಿದೆಯಲ್ಲ 100% ಅದನ್ನು ನಾವು ಒಪ್ಕೊಳ್ಳೇಬೇಕು. ಏನು ಹೇಳಿ, ಅದೇ ಅಲ್ಟಿಮೇಟ್ ಶಾಶ್ವತ. ಯಾವಾಗಲೂ ಅಷ್ಟೇ ಕಂಟೆಂಟು ನಾವೇನು ಆನೆಸ್ಟಾಗಿ ವರ್ಕ್ ಮಾಡಿರ್ತೀವಿ, ಆಮೇಲೆ ಜನ ಯಾವ ಥರ ರಿಸೀವ್ ಮಾಡ್ತಾರೆ ಅವ್ರ ಒಪಿನಿಯನ್. ಎಲ್ಲ ಟೈಮು ಎಲ್ಲರೂ ಸಕ್ಸಸ್ಫುಲ್ ಆಗೋಕ್ಕಾಗಲ್ಲ ಅಲ್ವಾ? ಆಗಕ್ಕಾಗತ್ತಾ? ಏಳು ಬೀಳು ಇರಲೇಬೇಕು ಜೀವನ ಅಂದರೆ. ಬಟ್ ಆ ಥರ, ಬಟ್ ಆಲ್ವೇಸ್ ವಿ ಶುಡ್ ರೆಸ್ಪೆಕ್ಟ್ ನಮ್ಮ ಆಡಿಯನ್ಸ್ನ, ನಮ್ಮ ಪ್ರೇಕ್ಷಕ ಮಹಾಪ್ರಭು ನಾವು ಇದು ಮಾಡಲೇಬೇಕು. ಆ ಕಾನ್ಫಿಡೆನ್ಸಲ್ಲೇ ಸಿನಿಮಾ ಮಾಡಿದ್ದೀವಿ. ಅವ್ರು ಯಾರು ಹೇಳಿದ್ರು ಕನ್ಫ್ಯೂಸ್ ಮಾಡ್ತಾರೆ ಅಂತ. ಸತ್ಯ ಹೇಳ, ನಾನು ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ನೀವೇ ಶಾಕ್ ಆಗ್ಬಿಡ್ತೀರಾ. ನನ್ನ ಜೊತೆ ಒಂದು ಸಿನಿಮಾ ವರ್ಕ್ ಮಾಡಿ ಗೊತ್ತಾಗುತ್ತೆ, ಇದು ಅರ್ಥ ಆಗುತ್ತಾ, ಈ ಡೈಲಾಗ್ ಅರ್ಥ ಆಗುತ್ತಾ, ಈ ಶಾಟ್ ಅರ್ಥ ಆಗುತ್ತಾ, ಇದನ್ನೇ 100 ಸತಿ ಯೋಚನೆ ಮಾಡ್ತೀನಿ. ಅದ್ರ ಮೇಲೂ ಕನ್ಫ್ಯೂಸ್ ಆದರೆ ನಾನೇನು ಮಾಡೋಕ್ಕಾಗಲ್ಲ. ಯಾಕೆ ಈಗಲೇ ಪೇಮೆಂಟ್ ಇಸ್ಕೊಳ್ಳೋಣ ಅಂತಲ್ಲ? ಬಲೆ ಇದ್ದೀರಿ ನೀವು ಸರ್. ಪಾರ್ಟ್ 2 ಸೇರಿ ಬತ್ತಾಬಿಡಿ ಸರ್ ಅಂತ. ಡಿಸ್ಕೌಂಟ್ ಅವಾಗ ನೋಡಿ, ಇಲ್ಲಿ ಪ್ರೊಡ್ಯೂಸರ್ ನೀವು ಪಾರ್ಟ್ 2 ಅಂದರೆ ಡಿಸ್ಕೌಂಟ್ ಅಂತಾರೆ. ಯಾಕೆ ಬೇಕು ಇವೆಲ್ಲ? ಬೇಡ ಬಿಡಿ. ಏನಕ್ಕೆ ಬೇಕಾ? ನೀವು ಈ ಪಿಕ್ಚರ್ ನೋಡಿದ್ರ ಮೇಲೆ ಸೇರ್ತೀವಲ್ಲ ಸಕ್ಸಸ್ ಮೀಟ್ಗೆ, ಅವಾಗ ಮಾತಾಡೋಣ. ಓಕೆ, ಓಕೆ ಅಲ್ಲ? ಸಾಕಲ್ಲ ಏನಿದು? ಒಳ್ಳೆ ಇಲ್ಲೇ ಮನೆಯವ್ರ ಥರ ಎದುರೆದ್ರೆ ಕೂತ್ಕೊಂಡ್ಬಿಟ್ಟಿದ್ದೀವಿ, ಮಾತಾಡ್ತಾನೆ ಇರೋಣ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.